ಕುಂದಾಪುರದಲ್ಲಿ ಅಡುಗೆ ಅನಿಲಕ್ಕಾಗಿ ಗ್ರಾಹಕರ ಪರದಾಟ, ಏಜೆನ್ಸಿಯ ವಿರುದ್ಧ ಆಕ್ರೋಶ. ಕುಂದಾಪುರ ಪುರಸಭೆ ವ್ಯಾಪ್ತಿಯ ಮಧು ಗ್ಯಾಸ್ ಏಜೆನ್ಸಿಯ ಎದುರುಗಡೆ ಸೋಮವಾರ ಬೆಳಗ್ಗೆಯಿಂದ ಮನೆಯ ಅಡುಗೆ ಅನಿಲ ಸಿಲಿಂಡರಿಗಾಗಿ ಸರತಿ ಸಾಲಿನಲ್ಲಿ ನಿಂತು ಗ್ರಾಹಕರು ಸುಸ್ತಾಗಿದ್ದಾರೆ. ಬೇರೆ ಏಜೆನ್ಸಿಯವರು ಸ್ಥಳದಲ್ಲಿಯೇ ಬುಕಿಂಗ್ ಮಾಡಿಕೊಂಡು ಅಲ್ಲಿಯೇ ಸಿಲಿಂಡರ್ ನೀಡುತ್ತಾರೆ. ಆದರೆ ಕುಂದಾಪುರ ಪುರಸಭೆ ನಗರ ಭಾಗದಲ್ಲಿರುವ ಮಧು ಗ್ಯಾಸ್ ಏಜೆನ್ಸಿಯವರು ಬುಕಿಂಗ್ ಮಾಡಿಕೊಂಡು ಸರಿಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇರುವ ಬಸ್ರೂರು ರಸ್ತೆಯಲ್ಲಿರುವ ಗೋಡಾನಿಗೆ ಹೋಗಿ ಗ್ರಾಹಕರು ಅಡುಗೆ ಅನಿಲದ ಸಿಲಿಂಡರ್ ಪಡೆಯಬೇಕು ಎಂದು ಸ್ಥಳೀಯ ನಿವಾಸಿ ರಮೇಶ್ ರವರು ಮಧು ಏಜೆನ್ಸಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೌದು, ಕಳೆದ ಕೆಲವು ದಿನಗಳಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಸಮರ ನಡೆಯುತ್ತಿರುವುದರಿಂದ ಅಡುಗೆ ಅನಿಲಕ್ಕಾಗಿ ಗ್ರಾಹಕರು ಹಾಗೂ ಹೋಟೆಲ್ನವರು ಸಿಲಿಂಡರಿಗಾಗಿ ಪರದಾಟ ನಡೆಸಿದ್ದಂತೂ ಸತ್ಯ. ಅದರ ಮಧ್ಯೆ ಇಂಡಿಯನ್ ಆಯಿಲ್ ಕಂಪನಿಗೆ ಸಂಬಂಧಿಸಿದ ಕುಂದಾಪುರ ನಗರ ಭಾಗದ ಮಧು ಏಜೆನ್ಸಿಯವರು ಮೊದಲಿನಿಂದಲೂ ಗ್ರಾಹಕರಿಗೆ ತೊಂದರೆ ನೀಡುತ್ತಲೇ ಬಂದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಂಡಿಯನ್ ಆಯಿಲ್ ಕಂಪನಿಯ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು, ಆಹಾರ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಹಾಗೂ ಗ್ಯಾಸ್ ಏಜೆನ್ಸಿಯವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಗೋಪಾಲ್ ಕಾವರಾಡಿ, ಕೋಸ್ಟಲ್ ನ್ಯೂಸ್, ಕುಂದಾಪುರ. ರಮೇಶ್ ಅಂತ, ನಾನು ಕುಂದಾಪುರ ಸ್ಥಳೀಯ ವ್ಯಕ್ತಿ. ಇಲ್ಲಿ ಏನಾಯ್ತು ಅಂದರೆ, ಈಗ ಗ್ಯಾಸಿನ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಗ್ಯಾಸು ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಆನ್ಲೈನಲ್ಲಿ ಬುಕ್ ಮಾಡಿ ಗ್ಯಾಸ್ ಏಜೆನ್ಸಿಗೆ ಹೋಗಿ ಗ್ಯಾಸಿನ DIC ನಂಬರನ್ನು ಕೊಟ್ಟು, ಆ DIC ನಂಬರನ್ನು ಕೊಟ್ಟ ತಕ್ಷಣ ಅವ್ರು ನಮಗೊಂದು ಚೀಟಿ ಕೊಡ್ತಾರೆ. ಆ ಚೀಟಿಯನ್ನು ನಾವು ಹಿಡ್ಕೊಂಡು 2 ದಿವಸ ಕಾಯಬೇಕು. ಇದು ಯಾವ ರೀತಿ ಸಮಸ್ಯೆ ಅಂತ ನಮಗೆ ಅರ್ಥ ಆಗಲಿಲ್ಲ. ಇದು ಸ್ಥಳೀಯ ಮಧು ಗ್ಯಾಸ್ ಏಜೆನ್ಸಿಯ ಸಮಸ್ಯೆ ಇದು. ಯಾಕಂದರೆ ಮಧು ಗ್ಯಾಸ್ ಏಜೆನ್ಸಿಯ ಸಮಸ್ಯೆ ಅಂದರೆ ಅದು ಯಾವಾಗಿದು ಇವತ್ತಿನ ಸಮಸ್ಯೆ ಅಲ್ಲ, ಅದು ಯಾವಾಗಿಂದ ನಿರಂತರ ಸಮಸ್ಯೆ, ಜ್ವಲಂತ ಸಮಸ್ಯೆ ಇದ್ದಾಗಿದೆ ಅದು. ಯಾಕಂದರೆ ಅವರು ಬುಕ್ ಮಾಡೋದು ನಾವು ಆನ್ಲೈನಲ್ಲಿ ಆನ್ಲೈನಲ್ಲಾದರೆ DIC ನಂಬರಿಗೆ ಪೇಮೆಂಟ್ ಕೊಡಲಿಕ್ಕೆ ಇಲ್ಲಿ ಬರಬೇಕು. ನಾವು ಎಲ್ಲಿಗೆ? ಅವರ ಅಂಗಡಿ ವೆಂಕಟರಮಣ ದೇವಸ್ಥಾನ ಪಕ್ಕದಲ್ಲಿ ಅವರಂತ ಅಂಗಡಿ ಬರಬೇಕು. ಅಲ್ಲಿ ಬರುವಾಗ ನಮ್ಗೆ ಏನಾಗುತ್ತಂದರೆ, ನಾವು ಈಗ ನೋಡಿ ಗ್ಯಾಸಿನ ಸಮಸ್ಯೆ ದೊಡ್ಡದಿರೋದ್ರಿಂದ ಈಗ ಒಂದು ಬೆಳಗ್ಗೆ ಬಂದರೆ ಈ 12-1 ಗಂಟೆಗೆ ನಮಗೆ ಇಲ್ಲಿ ಕ್ಯೂ ಪಾಸ್ ಆಗುತ್ತೆ. ರಸ್ತೆಯಲ್ಲಿ ಬಿಸಿಲಲ್ಲಿ ಜನ ನಿಂತಿದ್ದಾರೆ ನೋಡಿ. ದೊಡ್ಡ ಕ್ಯೂ ಇದೆ. ಆ ಕ್ಯೂವಲ್ಲಿ ಜನ ನಿಂತು ಆ DIC ನಂಬರ್ ನೋಡಿ ನಂತರ ನೀವು 2 ದಿನ ಬಿಟ್ಟು ಬನ್ನಿ ಅಂತ ಹೇಳುವಂಥದ್ದು. ಈ ಸಮಸ್ಯೆಯನ್ನು ನಾವು ರಾಜ್ಯದ ಅಥವಾ ಸ್ಥಳೀಯ MLAಗಳಾಗಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ಮಧು ಏಜೆನ್ಸಿ ಗ್ಯಾಸ್ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಕೊಡೋದು ಕುಂದಾಪುರ ನಗರ ಭಾಗದಲ್ಲಾದರೆ, ಅವರ ಗೋಡನ್ ಇರುವುದು 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆ ಕಡೆ. 3 ಕಿಲೋಮೀಟರ್ ಆ ಕಡೆ ಅಂದರೆ ಇಲ್ಲಿ ಬಸರು ಮುರ್ಗೆ ಕೆಳಗಡೆ ಇರುತ್ತೆ. ಈಗ ಸಮಸ್ಯೆ ಏನಂದರೆ, ಎಲ್ಲಿ ಬುಕ್ ಮಾಡ್ತೀವಿ ಅಲ್ಲೇ ಅಂಡೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಆಗಬೇಕು, ಹೊರತು ಬಿಟ್ಟರೆ ಇದು ಆಗಿಲ್ಲ. ಈ ಮಧು ಗ್ಯಾಸ್ ಅವ್ರ ಸಮಸ್ಯೆ ಏನಂತ ಹೇಳಿದ್ರೆ, ಸೀದಾ ನಾವು ಹೋಗಿ ಇಲ್ಲಿ ಬುಕ್ ಮಾಡಿ ಇಲ್ಲಿ ಹಣ ಕೊಟ್ಟು ಅಲ್ಲಿ ತಗೊಂಡು ಬರುವಂಥದ್ದು ವ್ಯವಸ್ಥೆ. ಇದಕ್ಕೆ ಸ್ವಲ್ಪ ಸ್ಥಳೀಯರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು. ಯಾಕಂದರೆ ಇದು ಜನರ ಸಮಸ್ಯೆನ ಬಗ್ಗೆ ಎಲ್ಲರೂ ಇದು ಮಾಡಬೇಕಾಗತ್ತೆ, ಅಂದರೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಸಂಬಂಧಪಟ್ಟವರು MLAಗಳಾಗಲಿ ಅಥವಾ ಸ್ಥಳಪಟ್ಟ ಇಲಾಖೆಯವರೇ ಆಗಲಿ, ಫುಡ್ ಇನ್ಸ್ಪೆಕ್ಟರ್ ಆಗಲಿ, ಎಲ್ಲರೂ ಅವ್ರ ಬಗ್ಗೆ ಸ್ವಲ್ಪ ಹೋಗಿ, ನಾನು ಇದ್ರ ಬಗ್ಗೆ ತುಂಬ ಸಲ ದೂರು ಕೊಟ್ಟಿದ್ದೇನೆ. ಫುಡ್ ಇಲ್ಲ ಅದು, ಮತ್ತು ಗ್ಯಾಸ್ ಮೊದಲು ತುಂಬ 1 ತಿಂಗಳು ಬರ್ತಿತ್ತು, 2 ತುಂಬ 3 ತಿಂಗಳು ಬರುವಂಥ ಇರುತ್ತೆ. ಅದು ವೆಯ್ಟಲ್ಲೂ ಸ್ವಲ್ಪ ಅವ್ರದ್ದು ಸಮಸ್ಯೆ ಇದೆ. ಅದು ಕಮ್ಮಿ ಬರುತ್ತಾ ಅಥವಾ ಅದರದ್ದು ಗುಣಮಟ್ಟ ಕಮ್ಮಿ ಇದೆಯಾ ಅದು ನಮ್ಗೆ ಗೊತ್ತಿಲ್ಲ ಸರಿಯಾಗಿ. ತಾವು ಸ್ವಲ್ಪ ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಬೇಕಾಗ್ತದೆ. ಇದು ರಾಜ್ಯದ ಸಮಸ್ಯೆ ಅಲ್ಲ. ಇದು ಗ್ಯಾಸನ್ನು ನೋಡಿ, ಈಗ ಎಲ್ಲ ಕಡೆ ಸರಿಯಾಗಿ ಕೊಡ್ತಾರೆ. ಆಂಜನೇಯದಲ್ಲಿ ಅಲ್ಲೇ ಏಜೆನ್ಸಿ, ಅಲ್ಲೇ ಬುಕ್ಕಿಂಗ್, ಅಲ್ಲೇ ಡೆಲಿವರಿ. ಇಲ್ಲಿ ಮಾತ್ರ ಡೆಲಿವರಿ ಇಲ್ಲಿಲ್ಲ. ನಾವು ಇಲ್ಲಿ ತಗೊಳ್ಳೋದು, ಇಲ್ಲಿ ಕುಂದಾಪುರ ನಗರ ಭಾಗದಲ್ಲಿ ಚೀಟಿ ತಗೊಳ್ಳೋದು, ಕೋಣೆಯಲ್ಲಿ ಹೋಗಿ ತಗೊಳ್ಳೋದು. ಇದು ಗೋಡನಿಗೂ ಮತ್ತು ಅವರ ಇದು ಹಣ ತಗೊಳ್ಳೋ ಪಾವತಿ ಮಾಡಿ ನಾವು ರಿಸೀಟ್ ಮಾಡುವಂಥ ಡಿಸ್ಟೆನ್ಸ್ ತುಂಬ ದೂರ ಇರೋದ್ರಿಂದ ಜನರಿಗೆ ತುಂಬ ಇದರಿಂದ ಅನ್ಯಾಯ ಆಗ್ತಿದೆ. ತಾವು ಸಂಬಂಧಪಟ್ಟ ಇದಕ್ಕೆ ಸರಿಯಾಗಿ ಗಮನ ಹರಿಸಿ. ಇದು ಗ್ಯಾಸ್ ಏಜೆನ್ಸಿ ಎನ್ನುವುದು ಅದು ಇಂಡಿಯನ್ ಆಯಿಲ್ ಕಂಪನಿ ಲಿಮಿಟೆಡ್ ಕಂಪನಿಯಲ್ಲಿ ಬರುವಂಥ ಅಂಡರಲ್ಲಿ ಬರುವಂಥ ಏಜೆನ್ಸಿ ಅವರು. ಅಲ್ಲಿ ಕುಂದಾಪುರಲ್ಲಿ ಇಂಡಿಯನ್ ಆಯಿಲ್ ಕಂಪನಿ 2 ಇದೆ, ಒಂದು ಆಂಜನೇಯ, ಒಂದು ಮಧು. ಆದರೆ ಆಂಜನೇಯದಲ್ಲಿ ಅಲ್ಲೇ ಬುಕ್ಕಿಂಗ್, ಅಲ್ಲೇ ಡೆಲಿವರಿ. ಮಧು ಅಲ್ಲಿ ಹಾಗಿಲ್ಲ. ಮಧು ಅಲ್ಲಿ ದೊಡ್ಡ ಸಮಸ್ಯೆ, ಅಲ್ಲಿ ಕಾಯಬೇಕೀಗ. ನೋಡಿ, ಗ್ಯಾಸಿನ ಸಮಸ್ಯೆ ಬಂದಾಗ ಈಗ ಎಲ್ಲ ಅದರ ನೋವು ಅರ್ಥ ಆಗುತ್ತೆ, ಅಂದರೆ ಕಷ್ಟ. ಯಾಕಂದರೆ ಒಂದಿನ ಇಡೀ ಒಂದು ಗ್ಯಾಸ್ ಅಂಡೆ ಒಂದು 900 ರೂಪಾಯಿ ಕೊಟ್ಟು ಗ್ಯಾಸ್ ತೊಗೊಳ್ಳಿಕ್ಕೆ ತನ್ನ ಒಂದು ದಿನ ಇಡೀ ಕೆಲಸವನ್ನು ಬಿಟ್ಟು ಕಾಯಬೇಕಾಗತ್ತೆ ಪರಿಸ್ಥಿತಿ ಬಂತು. ಮತ್ತು ಅವರು ಡೋರ್ ಡೆಲಿವರಿ ಕೊಡ್ತಾಯಿಲ್ಲ. KYC ಸರಿಯಾಗಿ ಮಾಡಿಲ್ಲ. KYC ಅವರು ತಕ್ಷಣ ಅದನ್ನು ಸರಿಯಾಗಿ ಮಾಡಿಸ್ಬೇಕು. ಯಾಕಂದರೆ ಜನರಿಗೆ KYC ಬಗ್ಗೆ ಅರಿವು ಮೂಡಿಸ್ಬೇಕು. ಯಾಕಂದರೆ KYC ಯಾಕೆ ಮಾಡಬೇಕು, KYC ಎಷ್ಟೊತ್ತಿಗೆ ಮಾಡ್ತಾರೆ. ಅಲ್ಲಿ ಏನಾಯಿತು, ಮಧು ಗ್ಯಾಸ್ ಸಮಸ್ಯೆ ಅಂದರೆ, ಬೆಳಗ್ಗೆ ಚೀಟಿ ಕೊಡ್ತಾರೆ, ಮಧ್ಯಾಹ್ನ 3 ಗಂಟೆ ಹೋದರೆ ಚೀಟಿ ಕೊಡೋದಿಲ್ಲ. ನೀವು ನಾಳೆ ಬನ್ನಿ, ನಾಳೆ ಚೀಟಿ ಕೊಡೋದು,
ಅಂತಾರೆ. ಇದು ಯಾವ ಥರ ಸಮಸ್ಯೆ ನಮಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಪತ್ರಿಕಾ ಮಿತ್ರರು, ಪತ್ರಿಕಾ ಮಾಧ್ಯಮದವರು ಇದ್ರ ಬಗ್ಗೆ ಸ್ವಲ್ಪ ಎಫೆಕ್ಟಿವ್ ಆಗಿ ಒಂದು ನೀವು ವರದಿ ಮಾಡಬೇಕಾಗತ್ತೆ. ಯಾಕಂದರೆ ಜನರ ಸಮಸ್ಯೆಯನ್ನು ಜನರಿಗೋಸ್ಕರ ನಾವಿರೋದು.